ಎಲ್ಲರಿಗೂ ನಮಸ್ಕಾರಗಳು. ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ತಾವೆಲ್ಲ ಲೀಕಿ ಗಟ್ ಸಿಂಡ್ರೋಮ್ ಅಂತ ಅದರ ಬಗ್ಗೆ ಕೇಳಿದ್ದೀರಾ. ಯಾವ ವ್ಯಕ್ತಿಗೆ ಈ ಲೀಕಿ ಗಟ್ ಸಿಂಡ್ರೋಮ್ ಇರುತ್ತೆ ಅಂದರೆ ನಮ್ಮ ಕರುಳಿನಲ್ಲಿ ಲೀಕ್ ಆಗುತ್ತೆ, ಅಲ್ಲಿರುವ ಒಳಗಡೆ ಕರುಳಿನ ಒಳಗಡೆ ನಾವು ಏನಿರುತ್ತೆ ಅದು ಸ್ವಲ್ಪ ಲೀಕ್ ಆಗಿ, ಈಗ ಮನೇಲಿ ಪೈಪ್ಗಳು ಸರಿಯಾಗಿಲ್ಲ ಅಂತಂದರೆ ಯಾವ ರೀತಿ ಲೀಕ್ ಆಗುತ್ತೆ ಅದೇ ರೀತಿ ಕರುಳಿನಲ್ಲಿ ಎಲ್ಲೋ ಒಂದು ಕಡೆ, ಏಕೆಂದರೆ ಕರುಳಿನಲ್ಲಿರುವ ಜೀವಕೋಶಗಳ ಮಧ್ಯ ಗ್ಯಾಪ್ ಇರುತ್ತೆ, ಆದರೆ ಸೀಲ್ ಆಗಿರುತ್ತದು. ಆ ಗ್ಯಾಪಲ್ಲಿರುವ ಜಂಕ್ಷನ್ಸ್ಗಳಲ್ಲಿ ಏನಾದರೂ ತೊಂದರೆ ಆದಾಗ ಅದು ಲೀಕ್ ಆಗೋಕ್ಕೆ ಆರಂಭ ಆಗುತ್ತೆ. ಆ ಲೀಕ್ ಆಗಿರೋದು ರಕ್ತದ ಜೊತೆ ಸೇರ್ಕೊಳ್ಳುತ್ತೆ. ರಕ್ತದಿಂದ ದೇಹದ ಬೇರೆ ಬೇರೆ ಎಲ್ಲ ಕಡೆಗೂ ಹೋಗಿ ಮುಖ್ಯವಾಗಿ ಅದು ಒಂದು ವಿಷದ ಥರ ಕೆಲಸ ಮಾಡುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಯಾರಿಗೆ ಲೀಕಿ ಗಟ್ ಸಿಂಡ್ರೋಮ್ ಇರುತ್ತೆ ಅವರ ದೇಹದಲ್ಲಿ ಎಂಡೋಟಾಕ್ಸಿನ್ಸ್ಗಳ ಪ್ರಮಾಣ ಜಾಸ್ತಿ ಇರುತ್ತೆ. ಟಾಕ್ಸಿನ್ ಅಂದರೆ ವಿಷ ಅಂತ ಅನ್ಬೋದು. ಎಂಡೋಟಾಕ್ಸಿನ್ ಅಂದರೆ ಏನು ಅಂತ ನಾವು ನೋಡೋದಾದರೆ, ಇದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾಗಳು ಅಂತ ನೀವೆಲ್ಲ ಕೇಳಿದಿರಲ್ವಾ, ಅದರಲ್ಲಿ ಎರಡು ಗುಂಪಿದೆ. ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತ ಇದೆ. ಈ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತ ಏನಿದೆ ಅದರ ಹೊರ ಕವಚ ಏನಿದೆ, ಅದರ ಒಂದು ಹೊರ ಪೊರೆ ಏನಿದೆ, ಅದರಲ್ಲಿ ಲೈಪೋ ಪ್ರೋಟೀನ್ಗಳಂತ ಇದೆ, LPS ಅಂತ, ಲೈಪೋ ಪಾಲಿಸ್ಯಾಕ್ರೈಡ್ ಅಂತ ಕರಿತೀವಿ. ಆ ಲೈಪೋ ಪಾಲಿಸ್ಯಾಕ್ರೈಡ್ಗಳು ಇರೋದನ್ನು LPS ಅಂತ, ಎಂಡೋಟಾಕ್ಸಿನೇ LPS. ಈ ಲೈಪೋ ಪಾಲಿಸ್ಯಾಕ್ರೈಡ್ ಏನಿದೆ ಇದು ಅಕಸ್ಮಾತು ಆ ಒಂದು ಬ್ಯಾಕ್ಟೀರಿಯಾದಿಂದ ಕಳಚಿ ರಕ್ತದಲ್ಲಿ ಸೇರಿಕೊಂಡ್ರೆ ಆವಾಗ ಅದು ಎಂಡೋಟಾಕ್ಸಿನ್ ಆಗುತ್ತೆ. ಇದು ಯಾವ ಸಂದರ್ಭ ಅಂದರೆ, ಈ ಬ್ಯಾಕ್ಟೀರಿಯಾಗಳು ಸತ್ತೋದಾಗ ಹೆಚ್ಚಿನ ಪ್ರಮಾಣದಲ್ಲಿ ಈ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಗಳು, ಈ ಕೋಲೈ ಆಗ್ಬೋದು, ಸಾಲ್ಮೊನೆಲ್ಲಾ ಆಗಿರ್ಬೋದು, ನಿಸ್ಟೀರಿಯಾ ಆಗಿರಬಹುದು, ಈ ಥರದ್ದು ಬೇಕಾದಷ್ಟು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಗಳು ಅಂತ ಇವನ್ನ ಕರಿತೀವಿ. ಈ ಬ್ಯಾಕ್ಟೀರಿಯಾಗಳು ಏನಾದರೂ ಸತ್ತಾಗ ಅವುಗಳ ಹೊರ ಪದರ ಏನಿರುತ್ತೆ ಅದು ಕಳಚ್ಕೊಂಡ್ಬಿಡುತ್ತೆ, ಅಥವಾ ತುಂಬ ಜಾಸ್ತಿ ಆದಾಗ ಅವುಗಳ ಸಂಖ್ಯೆ, ಆವಾಗಲೂ ಸಹ ನಾವು ಈ ಎಂಡೋಟಾಕ್ಸಿನ್ಗಳು ಬಿಡುಗಡೆಯಾಗುವುದನ್ನು ನೋಡ್ತೀವಿ. ಈ LPS ಲೈಪೋ ಪಾಲಿಸ್ಯಾಕ್ರೈಡ್ ಏನಿದೆ ಇದೇನು ಮಾಡುತ್ತೆ, LBS ಅನ್ನೋದ್ರ ಜೊತೆಗೆ ಸೇರ್ಕೊಳ್ಳುತ್ತೆ. ಸೇರ್ಕೊಂಡ ನಂತರ ಇದು CD14 ಎನ್ನುವ ಜೀವಕೋಶ ಅವುಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಅದು ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ ಅಂದರೆ, CD14 ಆ್ಯಕ್ಟಿವೇಟ್ ಆದಾಗ ಅದು ನಮ್ಮ ದೇಹದಲ್ಲಿ ಉರಿಯೂತವನ್ನು ಉಂಟು ಮಾಡುತ್ತೆ. ಉರಿಯೂತ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಸೈಟೋಕೈನ್ಗಳನ್ನು ಫ್ಲಶ್ ಮಾಡ್ತಾ ಬಂದ್ಬಿಡುತ್ತೆ. ಅತಿಯಾದ ಸೈಟೋಕೈನ್ಗಳು, ಅದರಲ್ಲಿ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಆಗಿರಬಹುದು, ಇದರ ಜೊತೆಗೆ ಇಂಟರ್ಲ್ಯೂಕಿನ್ 6 ಆಗ್ಬೋದು, ಇಂಟರ್ಲ್ಯೂಕಿನ್ 10, ಈ ಥರದ್ದು ತುಂಬ ಇದೆ. ಇವುಗಳೆಲ್ಲ ಹೆಚ್ಚು ಪ್ರಮಾಣದಲ್ಲಿ ಅದು ದೇಹದಲ್ಲಿ ಬಿಡುಗಡೆ ಆಗೋದ್ರಿಂದ ಅದೇನಾಗುತ್ತೆ, ನಂತರ ಇದು ಸೆಪ್ಸಿಸ್ ಅಂತ ಕರಿತೀವಿ, ಅಂದರೆ ಸೋಂಕು ಅತಿಯಾಗೋದು. ಏಕೆಂದರೆ ಇದು ಒಂದು ಟಾಕ್ಸಿನ್ ಥರ ಕೆಲಸ ಮಾಡೋದ್ರಿಂದ ದೇಹ ವಿದ್ರವಾಗಿ ಓವರ್ ರಿಯಾಕ್ಷನ್ನು ತೋರಿಸುತ್ತೆ. ಮತ್ತು ಇದು ಹೀಟ್ ಸ್ಟೇಬಲ್, ಇದು ಏನು ಸಾಯೋದಿಲ್ಲ. ಇದರ ಜೊತೆಗೆ ಇದಕ್ಕೆ ವಿರೋಧ ಮಾಡುವಂತಹ ವಿಷ ಯಾವುದೂ ಇಲ್ಲ, ಅದು ಬಹಳ ಮುಖ್ಯವಾದದ್ದು. ಹಾಗಾಗಿ ಬೇರೆದಾದರೆ ಆ್ಯಂಟಿಡೋಟ್ ಅಂತ ನಾವು ಕೊಡ್ಬೋದು, ಆದರೆ ಈ ಒಂದು ವಿಷಯಕ್ಕೆ ವಿಷ ಯಾವುದೂ ಇಲ್ಲದೇ ಇರೋದ್ರಿಂದ ಇದು ರಕ್ತದಲ್ಲೇ ಸಂಚಾರ ಮಾಡಿ ಏನು ಮಾಡುತ್ತೆ ಅಂದರೆ, ಮೆದುಳಾಗಿರ್ಬೋದು, ಹೃದಯ ಆಗಿರ್ಬೋದು, ನಮ್ಮ ಶ್ವಾಸಕೋಶ ಆಗ್ಬೋದು, ಇದರ ಜೊತೆಯಲ್ಲಿ ಕಿಡ್ನಿ ಆಗಿರ್ಬೋದು, ಮತ್ತು ಯಕೃತ್ ಅಥವಾ ಲಿವರು, ಇವುಗಳಿಗೆ ಹೋಗಿ ಅಲ್ಲಿ ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ ತಾವು ಕೇಳಿರ್ಬೋದು. ಕೆಲವು ಸಲ ಹೇಳ್ತಾರೆ ಆ ವ್ಯಕ್ತಿಗೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿ ಆ ಮನುಷ್ಯ ತೀರೋದ ಅಂತ. ಹಾಗಾಗಿ ಈ ಸೆಪ್ಸಿಸ್ಸು ಜಾಸ್ತಿ ಆಗುತ್ತೆ, ಸೋಂಕು ಜಾಸ್ತಿ ಆಗ್ತಾ ಬರುತ್ತೆ. ಸೆಪ್ಸಿಸ್ ಶಾಕ್ ಅಂತಲೂ ಆಗುತ್ತೆ. ಅತಿಯಾಗಿ ಈ ವಿಷ ದೇಹದಲ್ಲಿದ್ದಾಗ ಶಾಕ್ ಆಗುತ್ತೆ, ಜ್ವರ ಬರುತ್ತೆ, ಬೇರೆ ಬೇರೆ ಅಂಗಾಂಗಗಳು ನಾಶ ಆಗುತ್ತೆ, ಅಂದರೆ ಡ್ಯಾಮೇಜ್ ಆಗ್ತಾ ಬರುತ್ತೆ. ಹಾಗಾಗಿ ಈ ಒಂದು ಎಂಡೋಟಾಕ್ಸಿನಿಂದ ಮರಣ ಹೊಂದುವ ಸಾಧ್ಯತೆಯನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಹಾಗಾದರೆ ಇದು ಏನಕ್ಕಾಗುತ್ತೆ ಅಂತಂದರೆ, ಬಹಳ ಮುಖ್ಯವಾಗಿ ಲೀಕಿ ಗಟ್ಟಿದ್ದಾಗ ಬಹಳ ಹುಷಾರಾಗಿರಬೇಕು. ಲೀಕಿ ಗಟ್ಟು ಶುರುವಾಗಿದೆ, ಆ ಥರದ ತೊಂದರೆಗಳು ಅಂತಂದರೆ ಈ ಥರದ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮುಖ್ಯವಾಗಿ ನಮ್ಮ ಒಂದು ಲಿವರ್, ಯಕೃತಿನಲ್ಲಿರುವ ಕೂಫರ್ ಸೆಲ್ಸ್ಗಳು ಅಂತಿದೆ, ಅವುಗಳು ಇದನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಇದು ಏನು ಈ ಥರದ ವಿಷ ಎಂಡೋಟಾಕ್ಸಿನ್ ಏನು ನಮಗೆ ತೊಂದರೆ ಉಂಟು ಮಾಡಬಾರ್ದು ಅಂತ. ಇದರ ಜೊತೆಗೆ HDL ಅಂತ ನಿಮಗೆಲ್ಲ ಗೊತ್ತಿರ್ಬೋದು, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. ಇದನ್ನು ನಾವು, ಅದಕ್ಕೆ ಒಳ್ಳೆಯ ಕೊಬ್ಬು ಬಹಳ ಮುಖ್ಯ. ಕಾರಣ ನಮಗೆ ಗೊತ್ತಿಲ್ಲ ಯಾವ ಒಳ್ಳೆಯ ಅಂಶ ದೇಹದ ಒಳಗಡೆ ಹೋದಾಗ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತಿಲ್ಲ. HDLನ ಪ್ರಮಾಣ ದೇಹದಲ್ಲಿದ್ದಾಗ ಅದು ಈ ಎಂಡೋಟಾಕ್ಸಿನ್
ಎಂಡೋಟಾಕ್ಸಿನ್ ಜೊತೆ ಬೈಂಡ್ ಆಗಿಬಿಟ್ಟು ಅದನ್ನು ಹೊರ ಹಾಕಲು ಪ್ರಯತ್ನ ಮಾಡುತ್ತೆ, ಅದನ್ನು ನಿರ್ವಿಷಯುಕ್ತ ಮಾಡುತ್ತೆ. ಹಾಗಾಗಿ ಎಂಡೋಟಾಕ್ಸಿನನ್ನು ದೇಹ ಕೆಲವೊಂದು ವಿಧಾನಗಳಿಂದ ಹೊರ ಹಾಕೋಕ್ಕೆ ಪ್ರಯತ್ನ ಮಾಡುತ್ತೆ. ಆದರೆ ಹೊರಗಡೆಯಿಂದ ಔಷಧ ನಾವು ನೀಡ್ತೀವಿ, ಅದು ವಿಷಕ್ಕೆ ಪ್ರತಿ ವಿಷ ನೀಡ್ತೀವಿ ಅಂದರೆ ಆಗಲ್ಲ ಇದು. ಹಾಗಾಗಿ ವ್ಯಕ್ತಿಗೆ ಇದರಿಂದ ಎಂಡೋಟಾಕ್ಸಿನ್ ಜಾಸ್ತಿ ರಿಲೀಸ್ ಆದಾಗ ಬಹಳಷ್ಟು ತೊಂದರೆಗಳಾಗಿ ಮರಣ ಹೊಂದುವ ಸಾಧ್ಯತೆಯೂ ನಾವು ನೋಡ್ಬೋದು. ಬರೀ ಇದಿಷ್ಟೇ ಅಲ್ಲ, ಇದು ನಮ್ಮ ಮೆದುಳಿಗೂ ಸಹ ನಾನಾ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಯಾವ ವ್ಯಕ್ತಿಯ ದೇಹದಲ್ಲಿ ಎಂಡೋಟಾಕ್ಸಿನ್ ಜಾಸ್ತಿ ಆಗ್ತಾ ಇದೆ ಅಂತಹ ವ್ಯಕ್ತಿಗಳಿಗೆ ಆಂಗ್ಸೈಟಿ, ಡಿಪ್ರೆಷನ್ನು, ಮೂಡ್ ಚೇಂಜ್ ಆಗೋಂತಹ ತೊಂದರೆಗಳು, ಬ್ರೈನ್ ಫಾಗ್ ಅಂತ ಕರಿತೀವಿ, ಇದು ಉಂಟಾಗುತ್ತೆ. ಮರೆಗುಳಿತನವೂ ಬರುವಂಥ ಸಾಧ್ಯತೆ ಇದೆ. ಕಾರಣ ಇದು ಮೆದುಳಿನ ನರಕೋಶಗಳನ್ನು ಸಹ ನಾಶ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ನಾವು ಈ ಥರ ತೊಂದರೆಯ ಬಗ್ಗೆ ಬಹಳಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕು. ಇದು ಸಾಮಾನ್ಯವಾಗಿ ಯಾಕೆ ಈ ಥರ ಲೀಕಿ ಗಟ್ ಸಿಂಡ್ರೋಮ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಯಾವ ವ್ಯಕ್ತಿ ಯಾವಾಗಲೂ ಅತಿಯಾಗಿ ಜಂಕ್ ಆಹಾರವನ್ನು ಸೇವನೆ ಮಾಡ್ತಾರೆ ಅಂಥವರಿಗೆ ಈ ಥರ ತೊಂದರೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಮತ್ತು ಯಾರು ಹೈಲಿ ಪ್ರಾಸೆಸ್ಡ್ ಫುಡ್ ಅಂತ ಕರಿತೀವಿ, ಅಂದರೆ ಮೈದಾ ಆಗಿರಬಹುದು, ಸಕ್ಕರೆ ಆಗ್ಬೋದು, ಉಪ್ಪಾಗಿರ್ಬೋದು, ರಿಫೈನ್ಡ್ ಆಯಿಲ್ಗಳಾಗಿರ್ಬೋದು, ಅಂದರೆ ಪ್ರೋಸೆಸ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಅತಿಯಾದ ರಾಸಾಯನಿಕಗಳ ಬಳಕೆಯನ್ನು ಮಾಡಿ ಅದರಲ್ಲಿರುವ ಎಲ್ಲ ಅಂಶಗಳನ್ನು ತೆಗೆದುಹಾಕ್ಬಿಟ್ಟಿರ್ತಾರೆ. ಹಾಗಾಗಿ ಅಂಥದರ ಸೇವನೆ ಮಾಡುವಂಥದ್ದು ಮತ್ತು ಜಂಕ್ ಆಹಾರ ಸೇವನೆ ಮಾಡುವಂಥದ್ದು, ಅತಿಯಾಗಿ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಕುಡಿಯುವಂತಹ ವ್ಯಕ್ತಿಗಳು, ಈ ಥರ. ಮತ್ತು ಡಿಸ್ಬಯಾಸಿಸ್ ಅಂತ ಒಂದು ಪ್ರಾಸೆಸ್ ಕರಿತೀವಿ. ಡಿಸ್ಬಯಾಸಿಸ್ ಅಂದರೆ ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆಯಾಗಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗುವುದು ಸಹ ಈ ಲೀಕಿ ಗಟ್ ಸಿಂಡ್ರೋಮ್ಗೆ ಒಂದು ಕಾರಣ. ಇದರಿಂದ ಎಂಡೋಟಾಕ್ಸಿನ್ಗಳು ಹೆಚ್ಚಾಗಬಹುದು. ಇದರ ಜೊತೆಗೆ ನಿದ್ರಾಹೀನತೆ, ಅತಿಯಾಗಿ ನಿದ್ರೆ ಕೆಡುವಂತಹದ್ದು, ಅತಿಯಾದ ಒತ್ತಡವನ್ನು ಅನುಭವಿಸುವಂತಹದ್ದು, ಈ ಥರದ್ದೆಲ್ಲ ಇದ್ದಾಗೇನಾಗುತ್ತೆ, ಅಂತಹ ವ್ಯಕ್ತಿಗೆ ಈ ಲೀಕಿ ಗಟ್ ಸಿಂಡ್ರೋಮ್ ಬರುವ ಸಾಧ್ಯತೆ ಹೆಚ್ಚಿರುವುದರಿಂದ ಆದಷ್ಟು ಅವರು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಕಾರಣ ಇದು ಮೆದುಳನ್ನು ಸಹ ನಾಶ ಮಾಡುತ್ತೆ, ಮಾನಸಿಕ ಅನಾರೋಗ್ಯವನ್ನು ಸಹ ಹೆಚ್ಚಿಗೆ ಮಾಡುತ್ತೆ. ಬರೀ ಕರುಳಿನಲ್ಲಿ ದೇಹದ ಅಂಗಾಂಗಗಳಿಗೆ ತೊಂದರೆ ಮಾತ್ರ ಅಲ್ಲ, ಇದು ಮೆದುಳಿಗೂ ಸಹ ತೊಂದರೆ ಮಾಡೋದ್ರಿಂದ ವ್ಯಕ್ತಿಯು ಮಾನಸಿಕ ಖಿನ್ನತೆಗೆ ಒಳಗಾಗುವ ಸಾಧ್ಯತೆಯನ್ನು ನಾವು ನೋಡಬಹುದು. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಈ ಲೀಕಿ ಗಟ್ ಸಿಂಡ್ರೋಮು ಆಗಬಾರ್ದು, ನಮ್ಮ ದೇಹದಲ್ಲಿ ಎಂಡೋಟಾಕ್ಸಿನ್ಗಳು ಜಾಸ್ತಿ ಆಗಬಾರ್ದು ಅಂತ ನಾವು ನೋಡೋದಾದರೆ, ಮೊದಲನೆಯದಾಗಿ ನಮ್ಮ ಆಹಾರ, ಅತಿಯಾದ ಪ್ರೋಸೆಸ್ ಡಯೆಟ್ ಅಂತ ಏನು ಕರಿತೀವಿ, ಅತಿಯಾಗಿ ರಿಫೈನ್ಡ್ ಆಯಿಲ್ಗಳ ಬಳಕೆ ಆಗ್ಬೋದು, ಜಂಕ್ ಆಹಾರಗಳಾಗ್ಬೋದು, ಅತಿಯಾಗಿ ಮಾಂಸಾಹಾರದ ಸೇವನೆ ಆಗಿರ್ಬೋದು, ಇವುಗಳನ್ನು ಕಮ್ಮಿ ಮಾಡಬೇಕು. ಇದರ ಬದಲಿಗೆ ಒಳ್ಳೆಯ ಆಹಾರ, ಅದು ಪ್ರೋಟೀನ್ ಯುಕ್ತವಾಗಿರುವಂತಹದ್ದು, ಕ್ಯಾಲ್ಶಿಯಮ್ಮು, ಪ್ರೋಟೀನು, ಅದರ ಜೊತೆಗೆ ಮಿನಿರಲ್ಸ್ಗಳು, ಟ್ರೇಸ್ ಎಲಿಮೆಂಟ್ಗಳು, ವಿಟಮಿನ್ಗಳು, ಇಂಥದ್ದು ಹೆಚ್ಚು ಇರುವಂತಹ ಆಹಾರ ಸೇವನೆಯನ್ನು ಮಾಡಬೇಕು. ಹೆಚ್ಚಾಗಿ ಪ್ರೋಬಯಾಟಿಕ್ಸ್ಗಳನ್ನು ನಾವು ಬಳಕೆ ಮಾಡಬೇಕು. ಒಳ್ಳೆಯ ಬ್ಯಾಕ್ಟೀರಿಯಾದ ವೃದ್ಧಿ ಆದರೆ ನಮ್ಮ ಕರುಳಿನ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಇದರ ಜೊತೆಯಲ್ಲಿ 6 ರಿಂದ 7 ಗಂಟೆ ಅವಧಿ ನಿದ್ರೆ ಇರಬೇಕು. ನಿದ್ರಾಹೀನತೆಯಿಂದನೂ ಬಹಳಷ್ಟು ತೊಂದರೆಗಳು ಮನುಷ್ಯನನ್ನು ಕಾಡುತ್ತೆ. ಹಾಗಾಗಿ ನಿದ್ರಾಹೀನತೆಯನ್ನು ಹೋಗಲಾಡಿಸಬೇಕು. ಜೊತೆಯಲ್ಲಿ ಚೆನ್ನಾಗಿ ನೀರು ಕುಡಿಬೇಕು. ಹೈಡ್ರೇಷನ್ ಅಂತ ನಾವೇನಂತೀವಿ ಅದು ಹೆಚ್ಚಾಗಿರಬೇಕು. ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವ ಸಾಧ್ಯತೆಗಳು ಎಲ್ಲೆಲ್ಲಿದೆ ಅದನ್ನು ನೋಡಿಕೊಂಡು ಒತ್ತಡವನ್ನು ಸಹ ನಾವು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಕೆಲವೊಂದು ಅಭ್ಯಾಸಗಳನ್ನು, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಆಗಿರ್ಬೋದು, ವಿಟಮಿನ್ಗಳ ಸೇವನೆ ಆಗಿರ್ಬೋದು, ಈ ರೀತಿ ಒಳ್ಳೆಯ ಅಭ್ಯಾಸಗಳನ್ನು ನಾವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿರುತ್ತೆ. ಅಲ್ಲಿ ಲೀಕೇಜ್ ಏನೂ ಆಗೋದಿಲ್ಲ. ಈ ಲೀಕೇಜ್ ಆದಾಗಲೇ ಅಲ್ಲಿರುವಂತಹ ಬ್ಯಾಕ್ಟೀರಿಯಾಗಳಲ್ಲಿರುವಂತಹ ವಿಷ ದೇಹಕ್ಕೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಇದರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕು. ಕಾರಣ ಕರುಳನ್ನು ನಮ್ಮ 2ನೆಯ ಮೆದುಳು ಅಂತಂತಾರೆ. ಕರುಳಿನಲ್ಲಿ ಸೆರೋಟೋನಿನ್ ಹೆಚ್ಚು ಬಿಡುಗಡೆಯಾಗುತ್ತೆ. ಕರುಳು ಬಹಳ ಮುಖ್ಯವಾದದ್ದು. ಕಾರಣ ನಾವು ಸೇವಿಸುವ ಎಲ್ಲ ಆಹಾರವು ಕರುಳಿನಲ್ಲಿ ಹೋಗಿ ಅಲ್ಲಿರುವ ವಿಲ್ಲೈಗಳ ಮೂಲಕ ಆ ಎಲ್ಲ ಒಂದು ಏನು ಪೌಷ್ಟಿಕಾಂಶಗಳಿರುತ್ತೆ ಅದು ನಂತರ ನಮ್ಮ ಯಕೃತ್ತಿಗೆ ಹೋಗಿ ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ತಲುಪಿ ನಮ್ಮ ಜೀವಕೋಶಗಳು ಆರೋಗ್ಯವಾಗಿರುವ ಥರ ನೋಡಿಕೊಳ್ಳುವ ಶಕ್ತಿಯನ್ನು ಇದು ಹೊಂದಿದೆ. ಹಾಗಾಗಿ ಕರುಳಿನ ಆರೋಗ್ಯ ಬಹಳ ಮುಖ್ಯ. ಆದರೆ ಇತ್ತೀಚಿನ ದಿನದಲ್ಲಿ ನಮ್ಮ ದೇಹದ ಬಗ್ಗೆ ನಮಗೆ ಅರಿವಿಲ್ಲ, ನಮ್ಮ ಆಹಾರದ ಬಗ್ಗೆ ನಮಗೆ ಅಸಡ್ಡೆ.
ಹೆಚ್ಚು ಜಂಕ್ ಆಹಾರ ಸೇವನೆ, ಹೆಚ್ಚು ಅನ್ಸ್ಯಾಚುರೇಟೆಡ್ ಫ್ಯಾಟ್ಗಳ ಸೇವನೆ, ಹೈ ಕ್ಯಾಲೋರಿ ಡಯೆಟ್ ಸೇವನೆ, ಆದರೆ ಅದರೆಲ್ಲ ನ್ಯೂಟ್ರಿಷನ್ ಇರೋದಿಲ್ಲ. ಜಂಕ್ ಆಹಾರದಲ್ಲಿ ಅದು ಜಂಕ್ ಆಗಿರುತ್ತೆ, ಕ್ಯಾಲೋರಿ ಇರುತ್ತೆ, ಆದರೆ ಅದರಲ್ಲಿ ಯಾವುದೇ ರೀತಿಯ ಪೌಷ್ಟಿಕಾಂಶಗಳು ಇರೋದಿಲ್ಲ, ಅದರ ಕೊರತೆ ಹೆಚ್ಚಾಗಿರುತ್ತೆ. ಇವುಗಳಿಂದಾಗಿ ಮನುಷ್ಯನಿಗೆ ಕಂಡು ಕೇಳರಿಯದ ಹೊಸ ಥರದ ಆರೋಗ್ಯದ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಬದಲಾದ ನಮ್ಮ ಜೀವನ ಶೈಲಿ ಆಗಿರ್ಬೋದು, ಬದಲಾದ ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು, ಬದಲಾದ ನಮ್ಮ ಹವ್ಯಾಸಗಳಾಗಿರ್ಬೋದು. ಇವುಗಳೇ ಬಹಳ ಪ್ರಮುಖವಾದ ಕಾರಣಗಳು. ಇವುಗಳಿಂದಾಗಿಯೇ ನಾವು ನಾನಾ ರೀತಿಯ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಕರುಳಿನ ಆರೋಗ್ಯ ಬಹಳ ಮುಖ್ಯ. ಅದು ಲೀಕ್ ಆಗದೇ ಇದ್ದಾಗೆ, ಲೀಕಿ ಗಟ್ ಸಿಂಡ್ರೋಮ್ ಥರ ಆಗದಿದ್ದ ಹಾಗೆ ಬಹಳ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗುತ್ತೆ. ನಮಸ್ಕಾರ.